ಸೊ ಎಲ್ಲೂ ಕೂಡ ಇಲ್ಲ, ಹೈವೇಯಲ್ಲಿ 25 ರೂಪಾಯಿಗೆ ಕಬ್ಬಿನ ಜ್ಯೂಸ್ ಯಾರೂ ಕೊಡೋದಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬಂದಿರುವಂಥದ್ದು ಉಪ್ಪೂರಿನ ಒಂದು ಶಾಪಿಗೆ. ಅದು ಪೋಸ್ಟ್ ಆಫೀಸ್ ಮುಂದೆ ಇರುವಂಥದ್ದು, ಉಪ್ಪೂರು ಪೋಸ್ಟ್ ಆಫೀಸ್ ಮುಂದೆ. ಯಾವ ಜ್ಯೂಸ್ ಗೊತ್ತಾ? ಕಬ್ಬಿನ ಜ್ಯೂಸು. ಅದು 25 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಇಲ್ಲ, ಹೈವೇಯಲ್ಲಿ 25 ರೂಪಾಯಿಗೆ ಕಬ್ಬಿನ ಜ್ಯೂಸ್ ಯಾರೂ ಕೊಡೋದಿಲ್ಲ. ಸೊ ನಾನು ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇದು ಬಂದುಬಿಟ್ಟು ಉಪ್ಪೂರು ಪೋಸ್ಟ್ ಆಫೀಸ್ ಇದೆ, ಆ ಕಡೆ ನೀವು ಅಲ್ಲಿ ನೋಡ್ಬೋದು ಶೆಟ್ಟಿ ಲಂಚ್ ಹೋಮು. ಆ ಕಡೆ ಕುಂದಾಪುರದಿಂದ ಈ ಕಡೆ ಬರುವಾಗ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ, ಉಡುಪಿಯಿಂದ ಈ ಕಡೆ ಬರುವಾಗ ರೈಟ್ ಸೈಡ್, ಆ ಕಡೆ ಹಾರಿ ಬರಬೇಕು ನೀವು. ಬನ್ನಿ ವೀಕ್ಷಕರೇ, ನಾನು ಕರ್ಕೊಂಡು ಹೋಗ್ತೀನಿ. ಅಂಗಡಿಯ ಹೆಸರು ಬಂದುಬಿಟ್ಟು ಶ್ರೀಕೃಷ್ಣ ರಿಫ್ರೆಶ್ಮೆಂಟ್. ಬನ್ನಿ ತೋರಿಸ್ತೇನೆ ನಿಮಗೆ. ಸೊ ಶ್ರೀಕೃಷ್ಣ ರಿಫ್ರೆಶ್ಮೆಂಟ್, ಇಲ್ಲಿ ಕಸ್ಟಮರ್ ತುಂಬ ಇರ್ತಾರೆ. ಸೊ ಬೊಂಡ ಇದೆ ಇಲ್ಲಿ. ಸ್ಪೆಷಲ್ ಏನಂದರೆ ಶುಗರ್ ಕೇನ್ ಜ್ಯೂಸ್. ಇದು 30 ರೂಪೀಸ್ ಅಲ್ಲ, 25 ರೂಪೀಸ್ ನೋಡ್ಬೋದು. ಇದು ನೋಡಿ, ಬೆಲ್ಲದಿಂದ ಮಾಡಿರುವ, ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಾಡಿರುವಂತ ಬರ್ಫಿ ಹಾಕಿದ್ದಾರೆ ಇದಕ್ಕೆ. ಮತ್ತೆ ಇಲ್ಲಿ ಚಿಪ್ಸ್ ಚೆನ್ನಾಗಿ ತಿನ್ಬೋದು. ಮತ್ತೆ ಕಡಲೆಯಲ್ಲಿ ಕೆಲವೆಲ್ಲ ಸಿಗುತ್ತೆ. ಸೊ ಇವ್ರು ಇರ್ತಾರೆ, ಇವ್ರ ಹೆಸರು ಬಂದ್ಬಿಟ್ಟು, ಮೇಡಮ್ ನಿಮ್ಮ ಹೆಸರು? ಮಾಲತಿ ಅಂತ. ಸೊ ಇವ್ರು ಇರ್ತಾರೆ ಯಾವಾಗಲೂ. ಮತ್ತೆ ಇನ್ನೊಬ್ರು ಇರ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ನಾವು ಹೈವೇಯಿಂದ ಕ್ರಾಸ್ ಆದಾಗ ಪ್ರತಿ ಟೈಮ್ ಇಲ್ಲಿಗೆ ಬಂದು ಹೋಗ್ತೇವೆ. ಸೊ ಹಾಗೆ ಇಲ್ಲಿ ಐಸ್ ಕ್ರೀಮ್ ಇದೆ, ಹ್ಯಾಂಗ್ ಐಸ್ ಕ್ರೀಮ್ ಇದೆ. ಸೊ ಇವರು ನಮ್ಮ ಫ್ರೆಂಡ್ಸ್. ಸೊ ಯಾವಾಗಲೂ ನಾವು ಇಲ್ಲಿಗೆ ಬರೋದು. ಇದಾರೆ ನೋಡಿ ಶಾಪ್ ಓನರ್, ಜ್ಯೂಸ್ ಎಲ್ಲ ಮಾಡಿ ಕೊಡ್ತಾರೆ. ನನಗೆ ಸ್ಪೆಷಲ್ ಅಂದರೆ ಮುಂಚೆ ಇವ್ರದ್ದು ರೇಟ್ 30 ರೂಪೀಸ್ ಇತ್ತು, ಈಗ 25 ರೂಪೀಸ್ ಆಗಿದೆ ಕಬ್ಬಿನ ಜ್ಯೂಸಿಗೆ. ಸೊ ಇದು ಇಲ್ಲಿ ಸ್ಪೆಷಲ್. ಹೊಂಡ ಇದೆ, ಐಸ್ ಕ್ರೀಮ್ ಇದೆ, ಎಲ್ಲವೂ ಇದೆ. ಏನೆಲ್ಲ ಸಿಗುತ್ತೆ ಜೀನ್ಸಿ ಅಂಗಡಿಯಲ್ಲಿ ಅದೆಲ್ಲ ಸಿಗುತ್ತೆ. ಆ ಸೈಡಲ್ಲಿ ನಿಮಗೆ ಲಂಚ್ ಹೋಮ್ ಕೂಡ ಇದೆ. ನಮ್ಗೆ ಊಟಕ್ಕಿಂತ ಇದೇ ಖುಷಿ ಕೊಡುತ್ತೆ ನಮಗೆ. ಊಟ ಆದಮೇಲೆ ಡೈಜೆಸ್ಟ್ ಆಗುತ್ತೆ ಫುಡ್ ಎಲ್ಲ. ಸೊ ಊಟ ಬೇಕಾದರೆ ಇಲ್ಲಿ ಮಾಡ್ಬೋದು. ಬರುವಾಗ ಲೆಫ್ಟ್ ಸೈಡ್, ಎಲ್ಲಿಂದ ಕುಂದಾಪುರದಿಂದ ಬರುವಾಗ ಲೆಫ್ಟ್ ಸೈಡ್, ಉಡುಪಿಯಿಂದ ಆ ಕಡೆ ಹೋಗುವಾಗ ರೈಟ್ ಸೈಡು. ಸೊ ಐಸ್ ಕ್ರೀಮ್ಸ್ ಎಲ್ಲ ಇದೆ, ಹ್ಯಾಂಗಿ ಅವ್ರದ್ದು. ವೆರೈಟಿ ಆಫ್ ಐಸ್ ಕ್ರೀಮ್ಸು. ಬಾಳೆಹಣ್ಣಿದೆ, ತುಂಬ ಚೆನ್ನಾಗಿಟ್ಟಿದ್ದಾರೆ. ಫ್ರೆಶ್ ಐಟಮ್ ಸಿಗುತ್ತೆ ನಿಮ್ಗೆ, ಇದು ಸ್ಪೆಷಲ್ ಇಲ್ಲಿ. ಯಾಕಂದರೆ ನಾವು ಡೈಲಿ ಬರ್ತೀವಿ, ಇಲ್ಲೇ ಬಂದು ಹೋಗೋದು. ಊಟಕ್ಕೆ ಬರುವಾಗ ಇಲ್ಲೇ ಬಂದು ಹೋಗೋದು. ಇಲ್ಲಿಂದ ಕುಂದಾಪುರದಿಂದ ಉಡುಪಿಗೆ ಹೋಗುವಾಗ